ರಮೇಶ್, ಈ ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. ಇವಳನ್ನ ನೋಡ್ತಾ ಇದ್ರೆ ನಮ್ಮನೆಗೆ ಎಲ್ಲಾ ರೀತಿಯಿಂದನೂ ಸೂಟ್ ಆಗ್ತಾಳೆ ಅಂತ ಅನ್ಸುತ್ತೆ. ಇವಳೇ ಫೈನಲ್, ಇವಳೇ ನಮ್ಮನೆ ಸೊಸೆ. ನಿಮ್ಗಳ ಒಪಿನಿಯನ್ ಏನು? ಫೈನಲ್ ಅಂದ್ಮೇಲೆ ನಮ್ಮ ಒಪಿನಿಯನ್ ಯಾಕಮ್ಮ? ಅಮ್ಮ, ಇದನ್ನ ನೀವ್ ಡಿಸೈಡ್ ಮಾಡಕ್ ಆಗಲ್ಲ. ಅಣ್ಣ ಬರ್ಬೇಕು, ಅವ್ನ್ ನೋಡ್ಬೇಕು, ಅವನೇ ಡಿಸೈಡ್ ಮಾಡ್ಬೇಕು. ರಚನಾ, ನಿನ್ನ ಒಪಿನಿಯನ್ ನಮಗ್ ಬೇಕಾಗಿಲ್ಲ. ನಿನ್ ಡಿಸಿಷನ್ಸ್ ಏನು, ನೀನ್ ಏನೇನ್ ಮಾಡ್ತಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತಾಗಿದೆ. ಗೊತ್ತು ಗುರಿ ಇಲ್ದಿರೋನ್ ಕೈಲಿ ಯಾರಿಗೂ ಗೊತ್ತಿಲ್ದೇ ಇರೋ ಹಾಗೆ ತಾಳಿ ಕಟ್ಟಿಸ್ಕೊಂಡ್ರೋ ನೀನು ಇದ್ರಲ್ಲಿ ತಲೆ ಹಾಕಬೇಡ. ಆ ಕಮಲಿ ಜೊತೆ ಸೇರಿ ನೀನು ಹಾಳಾಗಿ ಹೋಗಿದ್ಯಾ. ಕತ್ತಲಿ ತಾಳಿ ನೋಡ್ದಾಗ್ಲೆಲ್ಲ ಆ ಕಮಲಿನ ಕೊಂದು ಬಿಡ್ಬೇಕು ಅನ್ಸತ್ತೆ. ತೆಗೆದ್ ಬಿಸಾಕಿ ಆ ತಾಳಿನ. ಅಮ್ಮ, ಪದೇ ಪದೇ ಈ ತಾಳಿ ತೆಗಿಯೋ ಮನ್ಸ್ ಮಾಡ್ಬೇಡಿ. ನಾನು ಅಷ್ಟೇ, ಈ ತಾಳಿನ ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ ಅಷ್ಟೇ. ನೋಡು ರಚನಾ, ರಿಷಿ ಮದ್ವೆಗೆ ನೆಂಟ್ರಿಸ್ಟ್ರೆಲ್ರು ಬರ್ತಾರೆ. ಅವ್ರೆಲ್ರು ನಿನ್ ಕತ್ತಲಿರೋ ತಾಳಿ ನೋಡಿ ಏನು ಅಂತ ನನ್ನ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಹೇಳು? ಯಾವನೋ ಕಳ್ಳ ಬಂದು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನನ್ ಮಗಳ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟು ಹೋದ ಅಂತ ಹೇಳ? ಪ್ಲೀಸ್ ಕಣೆ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ರಿಷಿ ಮದ್ವೆ ಆಗೋವರ್ಗುನಾದ್ರೂ ನೀನ್ ಕತ್ತಲಿರೋ ಈ ತಾಳಿನ ಒಳಗ್ ಹಾಕೊಂಡಿರಕ್ಕಾಗತ್ತಾ? ಪ್ಲೀಸ್. ರಚನಾ, ನೀನ್ ಯಾಕೋ ತುಂಬಾ ಹಠ ಮಾಡ್ತಿದ್ಯಾ. ಅಲ್ಲ, ನಿನ್ಗೆ ಅವ್ನ ಇಷ್ಟನೇ ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೆ? ಅಪ್ಪ, ನನ್ಗವ್ನ್ ಬೇಡ ನಿಜ, ಆದ್ರೆ ನನಗ್ ತಾಳಿ ಬೇಡ ಅಂತ ಹೇಳಲಿಲ್ವಲ್ಲ. ಇಷ್ಟ ಆಗ್ಲಿ ಆಗದೆ ಇರ್ಲಿ, ಒಂದು ಸರಿ ಕತ್ತಿಗೆ ತಾಳಿ ಬಿದ್ಮೇಲೆ ಐ ಆಮ್ ಸಾರಿ ಅಪ್ಪ, ನನಗೆ ಈ ತಾಳಿ ತೆಗಿಯಕ್ ಆಗಲ್ಲ. ಐ ಆಮ್ ಮ್ಯಾರಿಡ್ ನೌ. ರಿಷಿ ಮದ್ವೆ ಒಂದು ಮುಗಿಲಿ, ಆಮೇಲೆ ನೀನ್ ಈ ಹಠ ಮೊಂಡಾಟಕ್ಕೆಲ್ಲ ನಾನ್ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ತಾರಾನೇ ಅಲ್ಲ. ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಈ ರೀತಿ ಕೋಪಿಸ್ಕೊಳ್ಳೋದು ಸರಿಯಲ್ಲ. ನಾನು ರಚನಾ ಹತ್ರ ಮಾತಾಡ್ತೀನಿ. ಶಶಾಂಕ್, ಈ ಹುಡುಗಿ ನೋಡಿದ್ರೆ ನಿನ್ಗೇನ್ ಅನ್ಸುತ್ತಪ್ಪ? ಯಾವುದಕ್ಕೂ ಋಷಿ ಬಂದ್ಮೇಲೆ ಅವನಿಗೆ ಫೋಟೋ ತೋರಿಸಿ ಅವನ್ ಡಿಸಿಷನ್ ಕೇಳೋದು ಒಳ್ಳೇದು ಅನ್ಸುತ್ತೆ. ಇದನ್ನೇ ನಾನು ಹೇಳಿದ್ದು. ಈ ವಿಷಯದಲ್ಲಿ ನಾವು ತುಂಬಾ ದುಡ್ಕೋದ್ ಬೇಡ. ಈಗ ನೀನ್ ಇಷ್ಟೆಲ್ಲ ನೋಡಿ ಕಡೆಗೆ ಋಷಿ ಬಂದು ನನ್ಗಿಷ್ಟ ಆಗ್ಲಿಲ್ಲ ಬೇಡ ಅಂದ್ಬಿಟ್ರೆ ಆಮೇಲೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಏನ್ ಪ್ರಯೋಜನ? ಅಲ್ಲ, ನಿಮ್ಗೆಲ್ಲ ಏನಾಗಿದೆ? ಮದ್ವೆಗೂ ಉಳ್ದಿರೋದು ಸ್ವಲ್ಪ ದಿನ ಅಷ್ಟೇ. ಈಗಾಗ್ಲೇ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ಮದ್ವೆ ಮಾಡ್ಬೇಕು ಅಂತ ನಾನ್ ನಿರ್ಧಾರ ಮಾಡಾಗಿದೆ. ಅರ್ಥ ಮಾಡ್ಕೊಳ್ಳಿ.
ಹೇಳು ಕಮಲಿ. ರಚನಾ, ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬರಕಾಯ್ತಾಯ್ತಾ? ನಿಂತ ಹೊಸಿ ಮಾತಾಡ್ಬೇಕಿತ್ತು. ಈಗ್ಲಾ? ಸರಿ, ಬರ್ತೀನಿ ಇರು. ಎಲ್ಲಿಗೆ ಹೊರಟಿದ್ಯಾ? ಎಲ್ಲನೂ ಹೇಳ್ಬೇಕಾ? ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ಹೋಗ್ತಿದ್ದೀನಿ. ರಚನಾ, ಈ ಟೈಮಲ್ಲಿ ನೀನು ಎಲ್ಲೇ ಹೋದ್ರೂ ಪ್ರಶ್ನೆ ಮಾಡೋದು ಸಹಜ. ಎಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಹೋಗು. ಸಾರಿ ಅಣ್ಣ, ಮುಂಚೆ ಆಗಿದ್ರೆ ಹೇಳ್ತಿದ್ದೆ. ಆದ್ರೆ ಈಗ ನೀನ್ ಇವ್ರ ಜೊತೆ ಸೇರಿ ಅಣ್ಣನ್ಗೆ ಅನ್ಯಾಯ ಮಾಡ್ತಿದ್ಯಾ. ರಚನಾ, ರಚ್ಚು, ಎಲ್ಲಾನು ಒಂದೇ ಸಲ ಗೆದ್ದವಳು ಹಾಗೆ ಆಡ್ತಿದ್ದಾಳೆ. ಈ ಮನೆಗ್ ಸೊಸೆ ಬರಕ್ ಮೊದ್ಲು ಇವಳನ್ನ ಕಂಟ್ರೋಲ್ ಅಲ್ಲಿ ಇಡ್ಬೇಕು. ನಾನು ಏನಾಗಬೇಕು ಅಂತ ಅನ್ಕೊಂಡಿದ್ದೀನೋ ಅದೇ ಆಗಿದೆ. ಹಾಗೆ ಮುಂದೆ ನಾನು ಏನಾಗಬೇಕು ಅಂತ ಅನ್ಕೊಂಡಿದ್ದೀನೋ ಅದೇ ಆಗಬೇಕು. ಆದರೆ ಅಲ್ಲಿ ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯಾರನ್ನ ಕೇಳೋದು? ಶಶಾಂಕ್? ಇಲ್ಲ, ಅದು ಹೇಳೋ ಪ್ರಾಣಿ ಅಲ್ಲ. ಆ ರಚನಾ ಕೇಳಿದ್ರೆ ಅವಳಿಗೆ ಆ ಮನೆಯಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಗೊತ್ತಿದ್ರು ನನಗೆ ಹೇಳಲ್ಲ. ಹಾ, ತಾರಾ ಆಂಟಿ. ಈ ಕೆಲಸಕ್ಕೆ ಅವರೇ ಸರಿ. ಹಲೋ, ಏನ್ ಮಾಡ್ತಿದ್ದೀರಾ? ಏನ್ ವಿಷಯ ಹೇಳು. ಏನಿಲ್ಲ ಆಂಟಿ, ನನ್ಗಂತೂ ನಿಮ್ಮ ಮನೆ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಆಂಟಿ? ನಮ್ಮನೆ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋಕೆ ನೀನ್ ಯಾರು ಅನಿಕಾ? ನಿನಗೂ ನಮ್ಮನೆಗೂ ಏನ್ ಸಂಬಂಧ ಹೇಳು? ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದು ನಿನಗ್ ಯಾಕೆ ಬೇಕು? ಈಗ ಹೇಳ್ತೀನಿ, ಕೇಳಿಸ್ಕೊ. ನಿನಗೂ ನಮ್ಮ ಮನೆಗೂ ಸಂಬಂಧ ಕಡ್ದು ಹೋಯ್ತು. ಇನ್ ಮುಂದೆ ನೀನ್ ನಮ್ಮ ಮನೆಗ್ ಬರ್ಬೇಡ, ಫೋನ್ ಕೂಡ ಮಾಡ್ಬೇಡ. ಒನ್ ಮಿನಿಟ್ ಆಂಟಿ. ಇನ್ನೊಂದು ಸ್ವಲ್ಪ ನೈಸ್ ಹೊಡೆದು ಮಾತು ಶುರು ಮಾಡಬೇಕಿತ್ತು. ಅದ್ಯಾವ ಟೆನ್ಷನಲ್ಲಿದ್ರೋ ಏನೋ ಮಿಸ್ ಆಗೋಯ್ತಲ್ಲ. ಮ್ಯಾಚ್ ಮೇಕರ್ಗೆ ಫೋನ್ ಮಾಡ್ತೀನಿ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅಲ್ಲಿಂದ ಏನೋ ಮೆಸೇಜ್ ತಂದಿದೆ ಅನ್ಸುತ್ತೆ ಈ ಪಾರಿವಾಳ. ಲೆಟ್ಸ್ ಸಿ. ಈಗಷ್ಟೇ ಮ್ಯಾಚ್ ಮೇಕರ್ ಹತ್ರ ಮಾತಾಡಿದೆ. ಐ ಥಿಂಕ್ ಹಿ ಇಸ್ ವೆರಿ ಜೆನ್ಯೂನ್. ಇವತ್ತಿನವರೆಗೂ ಅವ್ರು ಮಾಡ್ಸಿರೋ ಮದ್ವೆ ಯಾವ್ದು ಮುರಿದು ಬಿದ್ದಿಲ್ಲ. ಅಂದ್ಹಾಗೆ ರಮೇಶ್, ಇವತ್ ಸಂಜೆ ರಿಷಿ ಮದ್ವೆ ಆಗೋ ಹುಡುಗಿ ಜೊತೆ ಝೂಮ್ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ನಮ್ಮ ಮ್ಯಾಚ್ ಮೇಕರ್. ಸಂಜೆಯೊಳಗೆ ಹುಡುಗಿ ಮನೆಯವ್ರ ಜೊತೆ ಅವ್ರು ಮಾತಾಡ್ತಾರಂತೆ. ಸೊ ಎಲ್ಲ ಸರಿ ಹೋಗುತ್ತೆ. ಸದ್ಯ ಎಲ್ಲ ಸರಿ ಹೋದ್ರೆ ಸಾಕು. ಅಲ್ಲಿಗೆ ರಿಷಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆದ್ರೆ ರಚನಂದೇ ಟೆನ್ಷನ್. ಅವಳು ಆ ತಾಳಿನ ಕಿತ್ತು ಬಿಸಾಕಿದ್ರೆ ಆ ಟೆನ್ಷನ್ ಕೂಡ ಇರ್ತಾ ಇರ್ಲಿಲ್ಲ. ಆದ್ರೆ ಅವಳು ತೆಗಿಯಲ್ಲ ಅಂತ ಹಠ ಮಾಡ್ತಿದ್ದಾಳೆ. ತಾರಾ, ನೀನ್ ಯಾಕೋ ತುಂಬಾ ಅರ್ಜೆಂಟ್ ಮಾಡ್ತಿದ್ಯಾ ಅಂತ ಅನ್ಸ್ತಾ ಇದೆ. ಸಮಸ್ಯೆಗಳು ಬಂದಾಗ ನಾವು ತಕ್ಷಣ ರಿಯಾಕ್ಟ್ ಮಾಡಬಾರ್ದು. ಒಂದ್ ಸ್ವಲ್ಪ ಕಾದ್ ನೋಡ್ಬೇಕು. ಹೀಗೆಲ್ಲ ಆತರ ಪಡೋದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕಾದ್ ನೋಡೋಣ, ಓಕೆ?
ಅದು ಸಮಸ್ಯೆಗಳ ಮೇಲೆ ಡಿಪೆಂಡ್ ಆಗುತ್ತೆ ರಮೇಶ್. ಚಾಕು ಬೀಸ್ದಾಗ ತಲೆ ತಗ್ಗಿಸ್ಲೇಬೇಕು, ಹಳ್ಳ ಕಂಡಾಗ ಹಾರ್ಲೇಬೇಕು. ಹೋಗ್ಲಿ, ಈಗ ನಿಮ್ ಪ್ರಕಾರ ನಾವೀಗ ಏನ್ ಮಾಡ್ಬೇಕು? ಇಫ್ ಯು ಡೋಂಟ್ ಮೈಂಡ್, ನಾವ್ಯಾಕೆ ಅವನ್ನ ಪೊಲೀಸ್ ಸ್ಟೇಷನ್ ಇಂದ ಕರೆಸಿ ಮಾತಾಡಬಾರ್ದು? ಏನ್ ಮಾತಾಡ್ತಿದ್ಯಾ ಶಶಾಂಕ್? ಅವನೊಬ್ಬ ಕಳ್ಳ, ಅದನ್ನ ನೀನೇ ನಿನ್ ಕಣ್ಣಾರೆ ನೋಡಿದ್ಯಲ್ಲ. ಕಳ್ಳ ನಿಜಾನೇ, ಆದ್ರೆ ನೋ ಶಶಾಂಕ್, ಈ ನಿನ್ ಯೋಚನೆ ಇಲ್ಲಿಗೆ ಬಿಟ್ಬಿಡು. ಅಮ್ಮ, ಪ್ರಪಂಚದಲ್ಲಿ ಬದಲಾಗದಿರೋ ವ್ಯಕ್ತಿ ಯಾರೂ ಇಲ್ಲ. ಬದಲಾವಣೆ ಜಗದ ನಿಯಮ. ಹಾಗೆ ನಾವು ಯಾಕೆ ಅವನ್ನ ತಿದ್ದಿ ಒಳ್ಳೆ ದಾರಿಗೆ ತರಬಾರ್ದು? ನೋ, ನೋ ವೇ, ಅದೆಲ್ಲ ಸಾಧ್ಯನೇ ಇಲ್ಲ. ಅವನ ಬಗ್ಗೆ ಏನಾದ್ರೂ ಒಳ್ಳೆ ಯೋಚನೆಗಳು ಇನ್ನೂ ಇದ್ರೆ ದಯವಿಟ್ಟು ಇಲ್ಲಿಗೆ ಅದನ್ನ ಬಿಟ್ಬಿಡು. ಶಶಾಂಕ್, ನನ್ನ ಹೆಂಡತಿ ಬಗ್ಗೆ ನಿನಗೆ ಗೊತ್ತಿಲ್ಲಪ್ಪ. ಅವಳು ತುಂಬಾ ಹಠವಾದಿ. ಆದ್ರೂ ರಚನಾ ಜೀವನದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನನಗೂ ಅದೇ ಟೆನ್ಷನ್ ಆಗಿದೆಯಪ್ಪ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನೀವು ನೊಂದ್ಕೋಬೇಡಿ ಅಂಕಲ್, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೋಡೋಣ. ಅಮರ್ನ ಬಿಡಿಸಿದ್ಯಾ ಕಮಲಿ? ಹ್ಞೂ ಅಜ್ಜಿ, ಅಮರಣ್ಣ ಸ್ಯಾನೆ ಒಳ್ಳೆಯವನು. ಆದ್ರೆ ಅವನ ಮನ್ಸು ಯಾರಿಗೂ ಅರ್ಥ ಆಯ್ತಿಲ್ಲ ಆಟೆಯ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಕಮಲಿ? ರಚನೆಗೆ ಬರಕ್ ಹೇಳಿವ್ನಿ ಅಜ್ಜಿ. ಅಮರಣ್ಣ ಏನು ಅಂತ ಅವಳ ತವ ಹೇಳ್ತೀನಿ. ಕಮಲಿ, ಇದನ್ನೆಲ್ಲ ಆಮೇಲೆ ಮಾತಾಡ್ಬೋದು. ಮೊದ್ಲು ನಿನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಇತ್ತ ರಿಷಿ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಒಂದ್ ಫೋನ್ಗೂ ಸಿಗ್ತಾ ಇಲ್ಲ. ಒಂದ್ ಕಡೆ ತಾರಾ ಬೇರೆ ಮದ್ವೆ ಕ್ಯಾನ್ಸಲ್ ಮಾಡಿದಾಳೆ. ಇದ್ರ ಬಗ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಕಮಲಿ. ಇಲ್ಲ ಅಜ್ಜಿ, ರಿಷಿ ಸರ್ ಇಲ್ದೆ ನಾನು ಬದುಕೋಕಿಲ್ಲ. ಅವ್ರಿಲ್ದ ಏನ್ ಮಾಡ್ಬೇಕು ಅಂತಾನೆ ನಂಗೆ ತೋಚ್ತಿಲ್ಲ ಅಜ್ಜಿ. ಕಂದ, ಅಳ್ಬೇಡಮ್ಮ. ನೋಡು, ನಿನ್ ಪ್ರೀತಿಗೆ ಯಾವತ್ತೂ ಮೋಸ ಆಗೋದಿಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ, ನೀನ್ ರಿಷಿ ನನಗೆ ಸಿಕ್ಕೇ ಸಿಗ್ತಾನೆ. ಸಮಾಧಾನ ಮಾಡ್ಕೋ. ಹೌದಮ್ಮ. ಹೀಗೆ ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಮುಂದೆ ಏನ್ ಮಾಡ್ಬೇಕೋ ಅದನ್ನ ಮಾಡೋಣ. ರಿಷಿ ಅಣ್ಣ ಖಂಡಿತವಾಗ್ಲೂ ನಿನ್ ಕೈ ಬಿಡಲ್ಲ. ಸಮಾಧಾನ ಮಾಡ್ಕೋ. ಕಮಲಿಗೆ ಬೆನ್ನೆಲ್ಬು ಅಂತ ಇರೋದೇ ನೀವಿಬ್ರು. ಅಂಥದ್ರಲ್ಲಿ ನೀವೇ ಹೀಗೆ ಅವಳ ಮುಂದೆ ಅಳ್ತಾ ಕೂತ್ರೆ ಹೇಗೆ? ಅವಳಿಗೆ ಇನ್ನಷ್ಟು ನೋವಾಗುತ್ತಲ್ವಾ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ, ತಾತ, ಪ್ಲೀಸ್. ಬಂದ್ಯಾ ಅಣ್ಣ? ಯಾರ ಹತ್ರ ಮಾತಾಡಿ ನಿನಗೆ ಬೇಲ್ ಮಾಡಿಸ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೆ. ದೇವ್ರ ದಯದಿಂದ ಬಂದಲ್ಲ. ಚಂಟಿ, ನಾನು ತಪ್ಪು ಮಾಡ್ಬಿಟ್ಟೆ ಅನಿಸಿದೆ ಕಣ. ಹಂಗೇನಿಲ್ಲ ಬಿಡೋಣ. ನಿನ್ ಮನ್ಸಿಗೆ ಏನ್ ಅನ್ಸಿದ್ಯೋ ಅದನ್ನ ಮಾಡಿದ್ಯಾ. ಯಾಕೆ ತಪ್ಪು ಅನ್ಕೋತ್ಯಾ?
ನೀನ್ ನನ್ನ ಸಮಾಧಾನಕ್ಕೆ ಹಿಂಗೆ ಹೇಳ್ಬೋದು ಕಣ. ಆದ್ರೂ ತಪ್ಪು ತಪ್ಪೆ. ಅಂಬಿನೇ ನನ್ನನ್ನು ಜೈಲಿಂದ ಆಚೆ ಕರ್ಕೊಂಬಂದಿದ್ದು. ಏನ ಅಕ್ಕನ ಅಕ್ಕ ಬಿಡಿಸ್ಕೊಂಬಂದ್ಲ? ನನಗೊಂದು ಮಾತು ಹೇಳಿಲ್ಲ. ಮತ್ತೆ ಅಕ್ಕ ಬೇರೆ ಏನೋ ಯೋಚನೆಯಲ್ಲಿ ಇದ್ದಂಗಿದ್ಲು. ಇನ್ಯಾವ ಚಿಂತೆ ಇರುತ್ತೆ ಅವಳಿಗೆ? ನಂದೇ ಚಿಂತೆ. ಅವಳೇನಾದ್ರೂ ಇವತ್ತು ನನ್ನ ಬಿಡಿಸ್ಕೊಂಡ್ ಬಂದಿರ್ಲಿಲ್ಲ ಅಂದಿದ್ರೆ ನಾನು ಜೈಲಲ್ಲೇ ಸಾಯ್ಬೇಕಿತ್ತು. ಓಹೋ, ಅದಕ್ಕೆ ನಾ ಅಕ್ಕ ಮನೆಗೆ ಡೀಲ್ಗೆ ಹೋಗ್ಬೇಕು ಅಂತ ಬೆಳಿಗ್ಗೆನೆ ಹೋಗಿದ್ದು. ಹೆಂಗೋ ಏನೋ ಒಟ್ನಲ್ಲಿ ನೀನ್ ಬಂದಲ್ಲ, ಅಷ್ಟು ಸಾಕ್ಬಿಡು. ಅಂಬಿ ನಮ್ಮ ಹುಡುಗಿ ಜೊತೆ ಮಾತಾಡ್ತೀನಿ ಅಂತ ಹೇಳೋಳೆ. ನಮ್ಮ ಹುಡುಗಿ ಮನ್ಸು ಬದಲಾಯಿಸಿ ನಾವಿಬ್ರು ಒಂದಾದ್ರೆ ಸಾಕು. ಅಣ್ಣ, ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ. ಇಂಥ ವಿಷಯದಲ್ಲಿ ಹುಡುಗಿರು ಸೇರ್ಕೊಂಡು ಮಾತಾಡಿದ್ರೇನೆ ಸರಿ. ನೋಡು, ಮೊದ್ಲು ನಾವಿಬ್ರು ಅಂಬಿ ಅಕ್ಕನ ಸಹಾಯ ತಗೋಬೇಕು. ನಿನಗೆ ಗೊತ್ತಲ್ಲ, ನಿನ್ ತಂಗಿ ಡೀಲ್ಗೆ ಅಂತ ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ರೆ ಅತ್ಗೆ ಮನೆಗ್ ಬಂದಂಗೆ ಅರ್ಥ. ನೋಡ್ತಾ ಇರು. ಹಂಗಂತ್ಯ ಲೇ ಕಳ್ಳ, ಅದ್ಕೆ ಹೆಸರು ಹೇಳ್ತಿದ್ದಂಗೆ ಮುಖ ಹಂಗೆ ಕಮಲ ತರ ಅರಳು ಬಿಡ್ತು ನೋಡು. ಬಲೆ ಇದೆಯಾ ನೀನು? ನೀನೇನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಆಗತ್ತೆ, ನೋಡ್ತಾ ಇರೋ. ಸದ್ಯ ಬಂದಿಯಲ್ಲ ನೀನು, ನನಗ್ 101 ಬಲ ಬಂದಂಗಾಯ್ತು. ಅದ್ ಸರಿ, ನಿನ್ನ ನೋಡ್ತಾ ಇದ್ರೆ ಯಾಕೋ ಪೊಲೀಸರು ವರ್ಕ್ ಮಾಡ್ದಂಗ್ ಕಾಣಿಸ್ತಾ ಇಲ್ವೇ? ಈ ಸರಿ ಪೊಲೀಸ್ ಅವ್ರ ಗೇಟ್ಗಿಂತ ನಮ್ಮ ಹುಡುಗಿ ಹೊಡೆದಿದ್ದ ಏಟೆ ನೆನಪಾಗ್ತದೆ ಕಣ. ಅದೆಲ್ಲ ಜೀವನದಲ್ಲಿ ಇರ್ಬೇಕು. ಹೋಗ್ಲಿ ಬಿಡು, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಈ ಏಟೆಲ್ಲ ಏಟಾ ನಿನಗೆ? ಅಂತೂ ಬಂದಲ್ಲ, ನನಗೊಂಥರ ಸಮಾಧಾನ ಆಯ್ತಪ್ಪ. ನೋಡಿದ್ಯಾ ರಚನಾ, ನೀವು ಮಾಡೋ ಹುಡುಗಾಟದ ಕೆಲ್ಸಕ್ಕೆ ಯಾರೆಲ್ಲ ಬಲಿ ಆಗ್ಬೇಕು ಅಂತ. ನಿನ್ನಿಂದಾನೆ ಕಮಲಿ ಮತ್ತೆ ರಿಷಿ ಮದುವೆ ಕ್ಯಾನ್ಸಲ್ ಆಗಿತ್ತು. ನಿಜ ಅಜ್ಜಿ, ನನ್ನಿಂದನೇ ಈ ಪ್ರಾಬ್ಲಮ್ಗಳೆಲ್ಲ ಕ್ರಿಯೇಟ್ ಆಗಿದ್ದು. ಆದ್ರೆ ನಾನ್ ಅಮರ್ ಹತ್ರ ಹೋಗಿ ರಾತ್ರಿ ಯಾರು ಇಲ್ದೇ ಇರುವಾಗ ಬಂದು ತಾಳಿ ಕಟ್ಟು ಅಂತ ಹೇಳಿದ್ನ. ಅವನ್ ಮಾಡಿದಕ್ಕೆ ಇಲ್ಲ ರಚನಾ, ನೀನ್ ಹಂಗ ಅನ್ಕೊಂಬೇಡ. ಅಮರನ್ನ ಸ್ಯಾನೆ ಒಳ್ಳೆಯವನು, ಅವನಿಂತವ ಮಾತಾಡ್ಬೇಕು ಅಂತವನೆ. ಅವನ್ ತವಸಿ ಮಾತಾಡು ರಚನಾ. ಕಮಲಿ, ಈ ವಿಷಯ ಬಿಡು, ನನ್ನನ್ ಯಾಕೆ ಕರ್ದೆ ಅದನ್ನ ಹೇಳು. ಅವನ್ ತವ ಮಾತಾಡ್ಸೋದಕ್ಕೆನೆಯ ನಾನಿನ್ನ ಕರ್ದಿದ್ದು. ನಿಂಗೆ ತಲೆ ಕೆಟ್ಟಿದ್ಯಾ ಕಮಲಿ? ಅಲ್ಲ, ನಿನ್ ಲೈಫೇ ಕೊಚ್ಕೊಂಡು ಹೋಗ್ತಿದೆ, ಬೇರೆಯವ್ರ ಲೈಫ್ಗೆ ಅಣೆಕಟ್ಟೆ ಕಟ್ಟಕ್ ಹೋಗ್ತಿದ್ಯಲ್ಲ. ಮೊದ್ಲು ನಿನ್ ಜೀವನದಲ್ಲಿ ಎದ್ದಿರೋ ಸುಂಟ್ರ ಗಾಳಿನ ತಡೆಯೋಕ್ ನೋಡು. ನಂದನ್ ನಾನ್ ನೋಡ್ಕೋತೀನಿ. ರಿಷಿ ಅಣ್ಣ ಇಲ್ಲಿವರೆಗೂ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಅಮ್ಮ ಅದೇ ಮುಹೂರ್ತದಲ್ಲಿ ರಿಷಿ ಅಣ್ಣಂಗೆ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ.